ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗಷ್ಟೇ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ ಈಗಾಗಲೇ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ಕಂಪ್ಲೀಟ್ ಆಗಿದೆ ಅಂಡ್ ಪರೀಕ್ಷೆ 2ರ ಫಲಿತಾಂಶವನ್ನು ಸಹ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯವರು ವಿದ್ಯಾರ್ಥಿಗಳಿಗೆ ಅನೌನ್ಸ್ ಮಾಡಲಾಗಿತ್ತು. ಆ್ಯಂಡ್ ಇದೇ ನಿಟ್ಟಿನಲ್ಲಿ ಈಗ ಯಾರಾದರೂ ವಿದ್ಯಾರ್ಥಿಗಳು ಇನ್ನೂ ಸಹ ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಅಥವಾ ಪರೀಕ್ಷೆ 2ರಲ್ಲೂ ನೀವೇನಾದರೂ ಫೇಲ್ ಆಗಿದ್ರೆ ನೀವು ಪರೀಕ್ಷೆ 3ಅನ್ನು ಬರೀಬೋದಾಗಿರುತ್ತೆ. ಪರೀಕ್ಷೆ 3ರ ವೇಳಾಪಟ್ಟಿ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಈಗಷ್ಟೇ ನಮ್ಮ ಶಿಕ್ಷಣ ಇಲಾಖೆಯವರು ಪರೀಕ್ಷೆ 3ರ ವೇಳಾಪಟ್ಟಿಯನ್ನ ಅಂತಂದರೆ ಟೈಮ್ ಟೇಬಲನ್ನು ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಫೈನಲ್ ಟೈಮ್ ಟೇಬಲ್ ಇದು ಸಹ ಅಷ್ಟೇ. ಓಕೆನಾ? ಸೊ ಈಗ ಯಾವ ದಿನಾಂಕದಿಂದ ನಿಮಗೆ ಪರೀಕ್ಷೆ 3 ಸ್ಟಾರ್ಟ್ ಆಗ್ತಿದೆ ಅನ್ನೋದನ್ನ ಈಗ ತಿಳ್ಕೊತಾ ಹೋಗೋಣ. ದಿನಾಂಕ 24/6/2024 ಸೋಮವಾರದಿಂದ ನಿಮಗೆ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಿದೆ. 24 ಸೋಮವಾರ ದಿನದಂದು ನಿಮಗೆ ಕನ್ನಡ ಸಬ್ಜೆಕ್ಟ್ನ ಎಕ್ಸಾಮ್ ಇರುತ್ತೆ ಅಥವಾ ಅರೇಬಿಕ್ ಇರುತ್ತೆ. ನೆಕ್ಸ್ಟ್ 25/6/2024 ಮಂಗಳವಾರ ಇಂಗ್ಲಿಷ್ ಸಬ್ಜೆಕ್ಟ್ನ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 26/6/2024 ಬುಧವಾರ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಭೂಗರ್ಭಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಈ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಬುಧವಾರ ಎಕ್ಸಾಮ್ ಇರುತ್ತೆ. ಸೊ ಟೈಮಿಂಗ್ಸು ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30ವರೆಗೆ ಇರುತ್ತೆ. ಎಲ್ಲ ವಿಷಯಕ್ಕೂ ಇದೇ ಟೈಮಿಂಗ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ 27/6/2024 ಗುರುವಾರ ಐಚ್ಛಿಕ ಕನ್ನಡ ಮತ್ತು ಲೆಕ್ಕಶಾಸ್ತ್ರ ಇರುತ್ತೆ. ನೆಕ್ಸ್ಟ್ 28/6/2024 ಶುಕ್ರವಾರ ಅರ್ಥಶಾಸ್ತ್ರ ಅಥವಾ ರಸಾಯನಶಾಸ್ತ್ರ ಇರುತ್ತೆ. ನೆಕ್ಸ್ಟ್ 29/6/2024 ಶನಿವಾರ ಇತಿಹಾಸ ಮತ್ತು ಭೌತಶಾಸ್ತ್ರ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 30/6/2024 ಭಾನುವಾರ ರಜಾ ದಿನ ಇರುತ್ತೆ. ನೆಕ್ಸ್ಟ್ 1/7/2024 ಸೋಮವಾರ ಗೃಹ ವಿಜ್ಞಾನ, ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ ಇರುತ್ತೆ. ನೆಕ್ಸ್ಟ್ 2/7/2024 ಮಂಗಳವಾರ ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಗಣಿತ ಮತ್ತು ಶಿಕ್ಷಣಶಾಸ್ತ್ರ ಇರುತ್ತೆ. ನೆಕ್ಸ್ಟ್ 3/7/2024 ಬುಧವಾರ ಭೂಗೋಳಶಾಸ್ತ್ರ, ಮನಃಶಾಸ್ತ್ರ ಮತ್ತು ಮೂಲಗಣಿತ ಎಕ್ಸಾಮ್ಸ್ ಇರುತ್ತೆ. ನೆಕ್ಸ್ಟ್ 4/7/2024 ಗುರುವಾರ ಹಿಂದಿ ಸಬ್ಜೆಕ್ಟ್ನ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಟೈಮಿಂಗ್ಸ್ ಆಗಲೇ ಹೇಳಿದ್ದೀನಿ ನಾನು. ಓಕೆನಾ? ಸೊ ನೆಕ್ಸ್ಟ್ ಸಬ್ಜೆಕ್ಟ್ಸ್ಗಳನ್ನ ಈಗ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಸಬ್ಜೆಕ್ಟ್ಸ್ಗಳನ್ನು ಈಗ ತಿಳ್ಕೊಳೋದಾದರೆ ನೆಕ್ಸ್ಟ್ ಕೊನೆಯದಾಗಿ 5/7/2024 ಶುಕ್ರವಾರ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಇನ್ನು ಹಲವಾರು ಸಬ್ಜೆಕ್ಟ್ಸ್ಗಳನ್ನು ಈ ಕಡೆ ಡಿಸ್ಪ್ಲೇ ಮಾಡಲಾಗಿದೆ. ನಿಮಗೆ ಈ ಸಬ್ಜೆಕ್ಟ್ಸ್ಗಳು ಅಪ್ಲೈ ಆಗ್ತಿದ್ರೆ ನೀವು ಈ ಎಕ್ಸಾಮ್ಸ್ ಅನ್ನು ಸಹ ಬರೀಬೇಕಾಗಿರುತ್ತೆ. ಓಕೆನಾ? ಸೊ ಇದು ಟೈಮ್ ಟೇಬಲು, ಎಕ್ಸಾಮ್ 3ಗೆ ಸಂಬಂಧಪಟ್ಟಂತಹ ಟೈಮ್ ಟೇಬಲು ಈಗಷ್ಟೇ ನಮ್ಮ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಅಪ್ಡೇಟ್ಸ್ಗಳಿದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಆ್ಯಂಡ್ ತುಂಬ ವಿದ್ಯಾರ್ಥಿಗಳು ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ. ಸೊ ಅದು ಏನು ಅಂತಂದರೆ ಈಗ ತುಂಬ ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥದ್ದು ಏನು ಅಂತಂದರೆ ಯಾವ ಮಾರ್ಕ್ಸನ್ನು ನಮ್ಮ ಶಿಕ್ಷಣ ಇಲಾಖೆಯವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕಳೆದ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೆ ನಿಮಗೆ. ಅಂತಂದರೆ ಈಗ ನೀವೇನಾದರೂ ಪರೀಕ್ಷೆ 1ರಲ್ಲಿ ಹೆಚ್ಚು ಮಾರ್ಕ್ಸನ್ನು ಪಡ್ಕೊಂಡಿದ್ರಿ, ಪರೀಕ್ಷೆ 2ರಲ್ಲಿ ಇನ್ನೂ ಹೆಚ್ಚು ಮಾರ್ಕ್ಸ್ ಅಂತಂದರೆ ಈಗ ಪರೀಕ್ಷೆ 1ರಲ್ಲಿ 95 ಸ್ಕೋರ್ ಮಾಡಿದ್ರಿ, ಪರೀಕ್ಷೆ 2ರಲ್ಲಿ ಒಂದು 98, 100 ಸ್ಕೋರ್ ಮಾಡಬೇಕು ಅಂತಿದ್ದು ಅನ್ಫಾರ್ಚುನೇಟ್ಲಿ ನೀವು 95ಗಿಂತ 92, 91 ಇಷ್ಟು ಮಾರ್ಕ್ಸನ್ನ ಪಡ್ಕೊಂಡಿದ್ರೆ ಈಗ ಏನು ಮಾಡ್ತಾರೆ ನಮ್ಮ ಶಿಕ್ಷಣ ಇಲಾಖೆಯವರು ಅದನ್ನು ತಿಳ್ಕೊಳೋದಾದರೆ ನೀವು ಯಾವುದೇ ಎಕ್ಸಾಮನ್ನು ಬರೆದಿದ್ರೂ ಪರವಾಗಿಲ್ಲ, ನೀವು ಹೆಚ್ಚು ಯಾವ ಪರೀಕ್ಷೆಯಲ್ಲಿ ಹೆಚ್ಚು ಸ್ಕೋರ್ ಮಾಡಿದ್ರೋ ಆ ಒಂದು ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ತಾರೆ. ಅಂತಂದರೆ ನೀವು ಪರೀಕ್ಷೆ 1ರಲ್ಲಿ 95ಅನ್ನು ಸ್ಕೋರ್ ಮಾಡಿದ್ರಿ, ಪರೀಕ್ಷೆ 2ರಲ್ಲಿ ನೀವು 92ಅನ್ನು ಸ್ಕೋರ್ ಮಾಡಿದ್ದೀರಾ ಅಂತಂದರೆ ನೀವು ಎಷ್ಟು ಹೆಚ್ಚು ಸ್ಕೋರ್ ಮಾಡಿರ್ತಕ್ಕಂಥದ್ದು ಅಂತಂದರೆ 95 ಸ್ಕೋರ್ ಮಾಡಿದ್ರ, 95ಅನ್ನೇ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಅಂತಂದರೆ ಯಾವುದ್ರಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಿದ್ರೋ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಇಲ್ಲ ಅಂತಂದರೆ ನಾನು ಇನ್ನೂ ಹೆಚ್ಚು ಸ್ಕೋರ್ ಮಾಡಬೇಕು ಅಂತಿದ್ರೆ ಯಾರಾದರೂ ವಿದ್ಯಾರ್ಥಿಗಳು ನೀವು ಪರೀಕ್ಷೆ 3ಅನ್ನು ಸಹ ಬರೀಬೋದಾಗಿರುತ್ತೆ. ಈಗ ಡಿಸ್ಪ್ಲೇ ಮಾಡಿದ್ಮಲ್ಲ ಪರೀಕ್ಷೆ 3ರ ವೇಳಾಪಟ್ಟಿಯನ್ನು ನೀವು ಈಗಲಿಂದ ಪ್ರಿಪೇರ್ ಆಗಿ ಪರೀಕ್ಷೆ 3ಅನ್ನು ಸಹ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಇನ್ನೂ ಹಲವಾರು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಶಿಕ್ಷಣ ಇಲಾಖೆಯವರು ತಿಳಿಸಿರ್ತಕ್ಕಂತಹ ಪರೀಕ್ಷೆ 3ರ ವೇಳಾಪಟ್ಟಿಯನ್ನು
ನಾವು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಟೈಮ್ ಟೇಬಲ್ ಅನ್ನು ಮತ್ತೊಮ್ಮೆ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ. ಗುಡ್ ಲಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.